ಚಿನ್ನಸ್ವಾಮಿ ಸ್ಟೇಡಿಯಂನ ಕೆಎಸ್ಸಿಎ ಕಚೇರಿಗೆ ಸಿಐಡಿ ತಂಡ ಇವತ್ತು ವಿಸಿಟ್ ಮಾಡಿದೆ. ಕೆಎಸ್ಸಿಎ ಸಿಬ್ಬಂದಿಯನ್ನ ವಿಚಾರಣೆ ನಡೆಸಿದ್ದಾರೆ ಸಿಐಡಿ ಅಧಿಕಾರಿಗಳು. ಅದೇ ಹೇಳಿದ್ನಲ್ಲ, ಈ ಗೇಟ್ ವಿಚಾರ. ಅದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಬರ್ತಕ್ಕಂಥ ಅಭಿಮಾನಿಗಳನ್ನು ಒಳಕ್ಕೆ ಬಿಟ್ಟಿಕೊಳ್ಳುವಂತಹ ತಂಡ ಯಾವುದು, ಈ ಗೇಟ್ಗಳನ್ನು ಓಪನ್ ಮಾಡುವಂತಹ ಜವಾಬ್ದಾರಿ ಯಾರ್ದು, ಎರಡೇ ಗೇಟು ಒಂದೇ ಗೇಟ್ ತೆಗಿಬೇಕು ಅಂತಕ್ಕಂಥ ಆದೇಶವನ್ನು ಕೊಟ್ಟವ್ರು ಯಾರು, 21 ಗೇಟ್ಗಳನ್ನ ಓಪನ್ ಯಾಕೆ ಮಾಡಲಿಲ್ಲ, ಯಾರು ಇದ್ರ ಹಿಂದೆ ಇರತಕ್ಕಂಥದ್ದು, ಇದು ಮೊದಲು ಗೊತ್ತಾಗಬೇಕಾಗಿರೋದು. ಅಷ್ಟೊಂದು ಜನ, ಲಕ್ಷಾಂತರ ಜನ ಸೇರಿದ್ದಾರೆ, ಕಣ್ಮುಂದೆನೇ ಇದ್ದಾರೆ, ಕಣ್ಮುಂದೆನೇ ಘಟನೆ ನಡೆದಿದೆ. ಹಾಗಿದ್ದಾಗ ಯಾರ ಎಡವಟ್ಟು? ಮತ್ತಷ್ಟು ಮಾಹಿತಿ ನನ್ನ ಕೊಲಿಗ್ ನಾಗೇಶ್ ಅವರಿಂದ ಪಡ್ಕೊಂಡ. ನಾಗೇಶ್, ನಾನು ಹೇಳ್ತಾ ಇದ್ದಿದ್ದ ಆ್ಯಂಗಲ್ನಲ್ಲಿ ನೋಡೋದಾದರೆ, ಈ ಗೇಟುಗಳ ನಿರ್ವಹಣೆ ಮಾಡ್ತಕ್ಕಂಥವ್ರು ಯಾರು? 21 ಗೇಟ್ ಇದ್ದರೂ ಕೂಡ ಕೇವಲ 1-2-3 ಗೇಟ್ಗಳನ್ನ ಮಾತ್ರ ಓಪನ್ ಮಾಡೋದಕ್ಕೆ ಆದೇಶ ಕೊಟ್ಟವ್ರು ಯಾರು? ಯಾಕೆ 21 ಗೇಟ್ಗಳನ್ನು ಓಪನ್ ಮಾಡಲಿಲ್ಲ? ಈ ಆ್ಯಂಗಲ್ಲೇ ಬಹಳ ಪ್ರಮುಖವಾಗುತ್ತೆ ಅಂತ ನನಗನ್ಸುತ್ತೆ ತಪ್ಪಿತಸ್ಥರನ್ನ ಪತ್ತೆ ಹಚ್ಚೋದಕ್ಕೆ. ತಾವೇನು ಹೇಳ್ತೀರಾ? ಖಂಡಿತವಾಗ್ಲೂ ಅರವಿಂದ್, ಈ ಪ್ರಕರಣದ ತನಿಖೆಯನ್ನು ಈಗಾಗಲೇ ಸಿಐಡಿ ಅಧಿಕಾರಿಗಳು ಮುಂದುವರಿಸಿರುವಂಥದ್ದು. ಹಾಗಾಗಿ ಸಿಐಡಿ ಅಧಿಕಾರಿಗಳು ಇವತ್ತು ಅಧಿಕೃತವಾಗಿ ಬೆಂಗಳೂರಿನ ಚಿನ್ನಸ್ವಾಮಿ ಮೈದಾನದಲ್ಲಿರುವಂಥ ಕೆಎಸ್ಸಿ ಕಚೇರಿಗೆ ಬಂದು ಒಂದಷ್ಟು ಮಾಹಿತಿಯನ್ನು ಪಡೆದುಕೊಂಡಿರುವಂಥದ್ದು. ಬಹಳ ಪ್ರಮುಖವಾಗಿ ನೀವು ಹೇಳ್ದಂಗೆ ಯಾವ ಗೇಟ್ನಲ್ಲಿ ಕೃತ್ಯ ನಡೆದಿರುವಂಥದ್ದು, ಜೊತೆಗೆ ಆ ಗೇಟ್ನ ಉಸ್ತುವಾರಿ ಯಾರಾಗಿದ್ರು, ಮತ್ತು ಗೇಟ್ ಓಪನ್ ಮಾಡುವಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಗೇಟ್ ಓಪನ್ ಮಾಡಿ ಒಳಗಡೆ ಬಿಟ್ಟಿದ್ದಾರಾ ಅಥವಾ ಅರ್ಧ ಭಾಗದಷ್ಟೇ ಓಪನ್ ಮಾಡಿ ಒಳಗಡೆ ಬಿಟ್ಟಿದ್ದಕ್ಕೆ ಈ ಒಂದು ನೂಕುನುಗ್ಲಾಗಿ ಈ ದುರಂತ ಸಂಭವಿಸಿದೆ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟವಾಗಿ ತಿಳಿದುಕೊಳ್ಳಲಿಕ್ಕೆ ಸಿಐಡಿ ಅಧಿಕಾರಿಗಳು ಈಗಾಗಲೇ ಕೆಎಸ್ಸಿ ಅವರ ಹತ್ರ ಒಂದಷ್ಟು ಗೇಟ್ನಲ್ಲಿರುವಂಥ CCTV ಫುಟೇಜ್ಗಳನ್ನು ಪಡೆದುಕೊಳ್ಳಲಿಕ್ಕೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಅದರ ಮುಂದುವರೆದ ಭಾಗವಾಗಿ ಮತ್ತೆ ಈಗ ಆ ಗೇಟ್ನಲ್ಲಿ ಇದ್ದಂಥ ಪೊಲೀಸ್ ಅಧಿಕಾರಿ ಯಾರು ಅನ್ನುವಂಥದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಪಡೆದುಕೊಳ್ಳಲಿಕ್ಕೆ ಸಂಬಂಧಪಟ್ಟ ಪೊಲೀಸರಿಗೆ ನೋಟಿಸನ್ನು ಕೊಟ್ಟು ಮಾಹಿತಿಯನ್ನು ಪಡೆದುಕೊಳ್ಳಲಿಕ್ಕೂ ಕೂಡ ಸಿಐಡಿ ಅಧಿಕಾರಿಗಳು ಮುಂದಾಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಿರುವಂಥದ್ದು. ಯಾಕಂದರೆ ಈ ಎರಡು ಕಾರಣಗಳು ಸ್ಪಷ್ಟವಾಗಿ ಆರಂಭದಲ್ಲಿ ಗೊತ್ತಾದರೆ ಯಾತಕ್ಕಾಗಿ ಈ ಒಂದು ದುರ್ಘಟನೆ ಸಂಭವಿಸಿದೆ ಅನ್ನುವಂಥದ್ದು ಒಂದಷ್ಟು ಪ್ರಮುಖ ಅಂಶಗಳು ಗೊತ್ತಾಗ್ಬೋದು ಅನ್ನುವಂಥ ಕಾರಣಕ್ಕಾಗಿ ಪ್ರಮುಖವಾಗಿ CCTV ಫುಟೇಜ್ ಜೊತೆಗೆ ಆ ಗೇಟ್ನ ಮುಖ್ಯ ಉಸ್ತುವಾರಿ ಯಾರಾಗಿದ್ರು ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ಆ ಮಾಹಿತಿಯನ್ನು ಪಡೆದುಕೊಳ್ಳುವ ಕೆಲಸಕ್ಕೆ ಇವತ್ತು ಸಿಐಡಿ ಅಧಿಕಾರಿಗಳು ಮುಂದಾಗಿದ್ರು ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ನಾಗೇಶ್, ತಮ್ಮೆಲ್ಲ ಮಾಹಿತಿಗಾಗಿ.